ಈ ಧ್ಯಾನಯೋಗಿಯ ಬೋಧನೆಗಳನ್ನು ನಾವು ಒಂದೊಂದೇ ಆಗಿ ಅವ್ರ ಜೊತೆ ಸಾಂಗತ್ಯವನ್ನು ಪಡೆದಂಥ ನಮ್ಮ ಬೆಂಗಳೂರಿನ ಸಂಧ್ಯಾ ವೆಂಕಟೇಶ್ ಮೇಡಮ್ ಹಾಗೂ ಬೆಂಗಳೂರಿನ ಬಸವರಾಜ್ ಅವರು, ವಿಜ್ಜಿಪುರದ ಮುತ್ತುರಾಜ್ ಕಲಬುರ್ಗಿ, ಅಥಣಿಯ ವಿಶಾಲಾಕ್ಷಿ ಅವರ ಮುಖಾಂತರ ಈ ಪಿತಾಮಹ ಧ್ಯಾನಯೋಗಿಯ ಬೋಧನೆಗಳನ್ನು ಒಂದೊಂದೇ ಆಗಿ ತಿಳಿಯೋಣ. ಮಾಸ್ಟರ್ಸ್, ಈ ಪ್ಯಾನಲ್ನ ಡಿಸ್ಕಷನ್ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಪತ್ರಿಜಿಯವರನ್ನು ಎಷ್ಟು ಜನ ಇಷ್ಟಪಡ್ತೀರಾ? ಯಾಕೆ ಅಂತ ಕೇಳ್ಬೋದಾ? ಯಾಕೆ? ಅವರು ನಮಗೆ ಕೊಟ್ಟಿದ್ದಂಥ ಜ್ಞಾನ, ನಮಗೆ ತೋರಿಸಿದ್ದಂಥ ಸಾಧನ ಮಾರ್ಗ, ಅದೇ ಜ್ಞಾನವನ್ನು ಈಗ ನಾವು ಇಲ್ಲಿರುವಂಥ ಮಾಸ್ಟರ್ಸ್ ಹಿಂದೆ ತಿಳಿಯೋಣ. ಪತ್ರಿಜಿಯವರಂದ್ರೇ ಮೊದಲನೇದಾಗಿ ಜ್ಞಾಪಕಕ್ಕೆ ಬರೋದು ಏನಪ್ಪ ಅಂದರೆ, ಅವರು ನಮಗೆ ಕೊಟ್ಟಿದ್ದಂಥ ಪಿರಮಿಡ್ 18 ಆದರ್ಶ ಸೂತ್ರಗಳು. ಈ ಭೂಮಂಡಲ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಇರುವಂಥ ಜೀವನದ ಮಾರ್ಗದರ್ಶಕ ಸೂತ್ರಗಳು ಏನಪ್ಪ ಅಂದರೆ 18 ಆದರ್ಶ ಸೂತ್ರಗಳು. ಆ 18 ಆದರ್ಶ ಸೂತ್ರಗಳಿಂದ ಪ್ರೇರಣೆಯನ್ನು ಪಡೆದಂಥ ಒಬ್ಬ ಮಾಸ್ಟರ್ ಸಂಧ್ಯಾ ವೆಂಕಟೇಶ್ ಮೇಡಮ್. ಅವರಿಂದನೇ ಅದರ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಮ್ಯಾಮ್. ಥ್ಯಾಂಕ್ ಯು ಸರ್. ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ಹಾಗೂ ನಿಮ್ಮೆಲ್ಲರ ಸಾಧಕರಿಗೂ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, 18 ಆದರ್ಶ ಸೂತ್ರಗಳು ಈಗಾಗಲೇ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ. ಹಲವಾರು ಮಾರ್ಗಗಳಿದೆ, ಆದರೆ ಇಲ್ಲಿ ನಾವೆಲ್ಲರೂ ಆರಿಸಿಕೊಂಡಿರೋದು ಧ್ಯಾನ ಮಾರ್ಗ. ಎಲ್ಲ ಮಾರ್ಗದಲ್ಲಿ ಕೊನೆಯಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ದೀವಿ, ಧ್ಯಾನ ಯೋಗಿ ಆಗೋದಕ್ಕೆ ಒಂದು ಬೆಳಕನ್ನು ನೋಡಿದ್ದೀವಿ ಅಲ್ವಾ? ಹಾಗಾಗಿ ನಾವು ಧ್ಯಾನ ಅನ್ನು ಆರಿಸ್ಕೊಂಡಿದ್ದೀವಿ. ಅಂದರೆ ಬೆಳಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಆ ಬೆಳಕನ್ನು ಅನುಭವಕ್ಕೆ ಪಡ್ಕೊಳ್ಳೋದಕ್ಕೆ, ಆ ಬೆಳಕಿಗೆ ನಾವು ಆತ್ಮ ಅನ್ಬೋದು, ನಮ್ಮ ಅರ್ಥಕ್ಕೆ ತಕ್ಕ ಹಾಗೆ ಹೆಸರು ಏನಾದರೂ ಇಟ್ಕೋಬಹುದು, ನಮ್ಮ ಸ್ಥಿತಿಗೆ ತಕ್ಕ ಹಾಗೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಆ ಚೈತನ್ಯವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಆರಿಸಿಕೊಂಡಿರೋದು ಧ್ಯಾನ ಮಾರ್ಗವನ್ನು. ಆ ಧ್ಯಾನ ಮಾರ್ಗದಲ್ಲಿ ನಾವು ಮುಂದುವರಿಬೇಕು ಅಂದರೆ ಏರುಪೇರುಗಳು ಇರುತ್ತೆ. ಹಲವಾರು ಸುಗಮವಾಗಿ ನಮ್ಮ ದಾರಿ ಸಾಗಬೇಕು ಅಂದರೆ ಪತ್ರಿಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂತಹ 18 ಆದರ್ಶ ಸೂತ್ರಗಳನ್ನು ಪ್ರತಿಯೊಬ್ಬ ಸಾಧಕರು ಪಾಲಿಸಲೇಬೇಕು. ಈಗಾಗಲೇ ಯಾರಿಗಾದರೂ ಅದು ಪರಿಚಯ ಇಲ್ಲ ಅಂದರೆ ಖಂಡಿತ ಅದು ಮೊದಲನೇದಾಗಿ ನಮ್ಮ ಸಾಧನೆ ಸುಗಮವಾಗಿ ಸಾಗಬೇಕು, ಧ್ಯಾನ ಸಾಧನೆ ಅನ್ನೋದಾದರೆ ಅದು ತಿಳ್ಕೊಂಡು ಪುಸ್ತಕಗಳಲ್ಲೂ ಇದೆ, ಬುಕ್ ಸ್ಟಾಲಲ್ಲಿ ತಗೊಳ್ಳಿ, ಇಲ್ಲ ಅಂದರೆ PMC ಚಾನೆಲ್ ಮೂಲಕವೋ, ಇಲ್ಲ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು, ಅಥವಾ ಹಲವಾರು ಝೂಮ್ ಸೆಷನ್ಗಳಲ್ಲಿ ನಡೆಯುವ ಯೂಟ್ಯೂಬ್ ಚಾನೆಲ್ಗಳಲ್ಲಿ 18 ಆದರ್ಶ ಸೂತ್ರಗಳು ವಿಡಿಯೋಗಳು ಹಲವಾರು ಇದೆ. ಅದನ್ನು ಆಲಿಸಿ, ಅದನ್ನು ಪಾಲಿಸಿ. ಆಗಲೇ ನಮ್ಮ ಧ್ಯಾನ ಮಾರ್ಗ, ನಮ್ಮ ಏನು ಉದ್ದೇಶಕ್ಕೆ ನಾವು ಧ್ಯಾನಕ್ಕೆ ಬಂದಿದ್ದೀವೋ, ಹಲವಾರು ಒಬ್ಬೊಬ್ಬರದ್ದು ಒಂದೊಂದಾಗಿರುತ್ತೆ ಕಾರಣ. ಇಲ್ಲಿ ನಾವು ಸಾವಿರಾರು ಜನ ಇದ್ದೀವಿ, ಧ್ಯಾನಕ್ಕೆ ಬಂದಿರೋ ಕಾರಣ ಸಾವಿರಾರು ಕಾರಣಗಳಿರುತ್ತೆ, ಆದರೆ ಎಲ್ಲರ ಗುರಿ ಒಂದೇ ಆಗಿರುತ್ತೆ. ನಮ್ಮ ಆ ಆದರ್ಶ ಸೂತ್ರಗಳನ್ನು ನಾವು ತಿಳ್ಕೊಂಡಾಗ
ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಸುಲಭವಾಗಿ. ಅದಕ್ಕೋಸ್ಕರ ಪತ್ರಿಜಿಯವರು ಸಾಧಕರಿಗಾಗಿ ಕೇವಲ ಪಿರಮಿಡ್ ಮಾಸ್ಟರ್ಸೇ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂತಹ ಯಾರೇ ಆಗಬಹುದು ಸಾಧನೆಯಲ್ಲಿ ಮುಂದುವರಿಬೇಕು ಅಂದರೆ ಈ 18 ಆದರ್ಶ ಸೂತ್ರಗಳನ್ನು ತಿಳ್ಕೊಂಡು ಆಚರಣೆ ಮಾಡಿದ್ದೇ ಆದರೆ ಅವರ ಒಂದು ಸಾಧನೆ ಗುರಿ ಏನು ಅನ್ನೋದು ನಮಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಸರಿಯಾದ ಆನಾಪಾನಸತಿ ಧ್ಯಾನ, ಸರಿಯಾದ ಧ್ಯಾನವನ್ನೇ ಮಾಡಬೇಕು ನಾವು. ಅಂದರೆ ಆನಾಪಾನಸತಿ ಧ್ಯಾನ ಮತ್ತು ಇತರರಿಗೂ ಸಹ ಆನಾಪಾನಸತಿ ಧ್ಯಾನವನ್ನೇ ಅಭ್ಯಾಸ ಮಾಡಿಸಬೇಕು ಅನ್ನೋದು, ಅದು ನಮಗೆ ಧ್ಯಾನ. ಮೊದಲನೇದಾಗಿ ಸರಿಯಾದ ಧ್ಯಾನ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಉಸಿರಾಟದ ಜೊತೆಯಲ್ಲಿರುವುದು, ನಮ್ಮ ಉಚ್ಛ್ವಾಸ ನಿಶ್ವಾಸಗಳ ಜೊತೆಯಲ್ಲಿರುವುದು. ಇನ್ನೂ ನಮಗೆ ಸುಲಭವಾಗಿ ಹೇಳಬೇಕು ಅಂದರೆ ಪತ್ರಿಜಿಯವರು ಕೇವಲ ಒಂದೇ ಪದದಲ್ಲಿ ಹೇಳಿದ್ದಾರೆ, ಶ್ವಾಸವೇ ನಮ್ಮ ಗುರು ಅಂತ, ಉಸಿರಾಟದ ಮೇಲೆ ಗಮನ ಅಂತ. ಹಾಗಾಗಿ ಆ ಉಸಿರಾಟವನ್ನ ಗಮನಿಸುತ್ತಾ ಯಾವುದಕ್ಕೋಸ್ಕರ ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿಲ್ಲದೇನೆ ನಾನು ಧ್ಯಾನ ಸ್ಥಿತಿಗೆ ಬಂದೆ, ನನ್ನ ಪರಿಸ್ಥಿತಿ ಹಾಗಿತ್ತು, ತುಂಬ ಅನಾರೋಗ್ಯದಿಂದ ಇದ್ದಿದ್ದಕ್ಕಾಗಿ ನಾನು ಧ್ಯಾನದಿಂದ ಆರೋಗ್ಯವಂತಳು ಆಗಬಹುದು ಅನ್ನೋ ಉದ್ದೇಶದಿಂದ ಧ್ಯಾನ ಪರಿಚಯವಾಯಿತು. ಹಾಗಾಗಿ ನಾವು ಯಾವುದೇ ಉದ್ದೇಶದಿಂದ ಧ್ಯಾನದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ ಅಂದರೂ ಸಹ ಅಲ್ಲಿಗೆ ನಿಲ್ಲಬಾರದು ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕು. ಮೊದಲನೇದಾಗಿ ಉಸಿರಾಟದ ಮೇಲೆ ಗಮನ ಅನ್ನೋದು ಆ ಧ್ಯಾನ ಪದ್ಧತಿಯನ್ನ, ಸರಿಯಾದ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಯಾವುದೇ ಕಾರಣಕ್ಕೆ ಬಂದರೂ ಸಹ ಅಲ್ಲಿಗೆ ನಿಲ್ಲಬಾರದು. ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಾನು ಅಂದ್ರೆ ಏನು ಅನ್ನೋದು ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋದಕ್ಕೆ ನಮ್ಮ ಈ 18 ಆದರ್ಶ ಸೂತ್ರಗಳನ್ನ ಪಾಲಿಸಿದ್ರೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರಿಯಾದ ಧ್ಯಾನವನ್ನೇ ಮಾಡಬೇಕು, ಸರಿಯಾದ ಧ್ಯಾನವನ್ನೇ ಇತರರಿಗೂ ಸಹ ಪರಿಚಯ ಮಾಡಬೇಕು. ಮತ್ತೆ ಸರಿಯಾದ ಸ್ವಾಧ್ಯಾಯ ಪುಸ್ತಕಗಳನ್ನು ಓದಬೇಕು ಅಂತ ಪತ್ರಿಜಿಯವರು ಹಲವಾರು ಪುಸ್ತಕಗಳನ್ನ ನಮಗೆ ಸೂಚಿಸಿದ್ದಾರೆ. ಆ ಪುಸ್ತಕಗಳನ್ನೆಲ್ಲವನ್ನು ನಾವು ಓದಬೇಕು. ಯಾಕೆ ಓದಬೇಕು ಅಂದರೆ, ನಾನು ಧ್ಯಾನ ಮಾಡ್ತಿರುವಾಗ ಹಲವಾರು ಲಾಭಗಳನ್ನು ಪಡ್ಕೊಂಡಿದ್ದೆ. ಆದರೆ ಕೆಲವು ನಮ್ಮ ಜೀವನದಲ್ಲಿ ಅವು ನಮಗೆ ಕೈಗೆ ಸಿಗದೆ, ಎಲ್ಲವೂ ಸಿಗುತ್ತೆ ಅಂತಲ್ಲ, ಎಷ್ಟು ಧ್ಯಾನ ಮಾಡ್ತಿದ್ರು ಸಹ ಸಿಗದೆ ಇರತಕ್ಕಂತಹ ಘಟನೆಗಳಲ್ಲೂ ಸಹ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು. ಹಾಗಾಗಿ ಸರಿಯಾದ ಪುಸ್ತಕಗಳನ್ನು ಓದಿದಾಗ, ಸ್ವಾಧ್ಯಾಯದಿಂದ ನನಗೆ ಮಿರ್ದಾದ್ ಪುಸ್ತಕ ಓದಿದಾಗ ಅವಾಗ ನನಗೆ ಅರ್ಥ ಆಯಿತು, ಸಾಧನೆ ಅಂದರೆ ಕೇವಲ ಏನೋ ಒಂದು ಪಡ್ಕೊಳ್ಳೋದಕ್ಕಲ್ಲ ಸಾಧನೆ ಮಾಡಬೇಕಿರೋದು, ಧ್ಯಾನ ಮಾಡಬೇಕಿರೋದು ಅಂತ. ಹಾಗೆ ನಮಗೆ ಹಲವಾರು ಸಂಶಯಗಳು ನಿವಾರಣೆ ಆಗುತ್ತೆ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದ್ರಿಂದ. ಮತ್ತೆ ಪತ್ರಿಜಿಯವರು ಇನ್ನೊಂದು ಸೂತ್ರ ಅಂದರೆ, ಪ್ರತಿಯೊಬ್ಬರೂ ಪ್ರತಿಯೊಂದು ನಗರ, ಪಟ್ಟಣ, ಹಳ್ಳಿಗಳಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಯಾಕೆ ಮಾಡಬೇಕು ಅನ್ನೋದಾದ್ರೆ, ಧ್ಯಾನ ಕೇಂದ್ರ ಇದ್ದಾಗ ನಾವು ಸಾಧಕರು ಒಂದು ಕಡೆ ಸೇರಿ ಈ ಥರ ನಮ್ಮ ಸಾಧನೆಯಲ್ಲಿ ಏರುಪೇರುಗಳು, ಅಡಚಣೆಗಳು ಬಂದಾಗ ಅದರಿಂದ ಮುಂದೆ ನಮ್ಮ ಸಾಧನೆ, ನಮ್ಮ ಗುರಿ ಗೊತ್ತಿದೆಯಲ್ಲ, ನಮ್ಮನ್ನು ನಾವು ತಿಳ್ಕೊಳ್ಳೋವರೆಗೂ ನಮ್ಮ ಧ್ಯಾನ ಸಾಧನೆ ಮುಂದುವರಿಬೇಕು. ನಮ್ಮ ಹಾದಿಯಲ್ಲಿ ಏನು ಸಿಕ್ಕಿದ್ರೂ ಏನು ಸಿಗದೇ ಇದ್ರೂ ಸಹ ನಮ್ಮ ಸಾಧನೆ ಮುಂದುವರಿಬೇಕು. ಹಾಗಾಗಿ ನಮ್ಮ ಧ್ಯಾನ ಅನುಭವಗಳನ್ನು ನಾವು ಒಬ್ಬರಿಗೊಬ್ಬರು ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಹಲವಾರು ನಮಗೆ ಗೊಂದಲಗಳಿಂದ ನಾವು ಮುಕ್ತರಾಗ್ತೀವಿ. ಮತ್ತೆ ಪಿರಮಿಡ್ ಶಕ್ತಿಯನ್ನ ಬಳಸಬೇಕು ಅನ್ನೋದು ಮತ್ತೊಂದು ಸೂತ್ರ. ಆ ಪಿರಮಿಡ್ ಶಕ್ತಿಯಿಂದ 3 ಪಟ್ಟು ಹೆಚ್ಚು ನಾವು ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಮತ್ತೆ ಧ್ಯಾನ ಕೇಂದ್ರ ಇದ್ದಾಗ ನಾವು ಹುಣ್ಣಿಮೆ ಧ್ಯಾನಗಳನ್ನು ರಾತ್ರಿ ಹೊತ್ತು ಹೆಚ್ಚು ಸಮಯ, ಆ ಒಂದು ಹುಣ್ಣಿಮೆ ಇನ್ನೊಂದು ಸೂತ್ರ, ಅದು 18 ಆದರ್ಶ ಸೂತ್ರಗಳಲ್ಲಿ ಹುಣ್ಣಿಮೆಯ ಶಕ್ತಿಯನ್ನ ಧ್ಯಾನಕ್ಕಾಗಿ ಬಳಸ್ಕೋಬೇಕು ಅನ್ನೋದು. ಹಾಗಾಗಿ ಧ್ಯಾನ ಕೇಂದ್ರದಲ್ಲಿ ಸಹಜವಾಗಿ ಸಾಮೂಹಿಕ ಧ್ಯಾನ, ಸತ್ಸಂಗ, ಅನುಭವಗಳ ಹಂಚಿಕೆ, ಪಿರಮಿಡ್ ಶಕ್ತಿ ಮತ್ತು ಹುಣ್ಣಿಮೆಯ ಶಕ್ತಿಯನ್ನ ನಾವು ಬಳಸ್ಕೊಂತ ಹೋಗ್ತೀವಿ. ಹಾಗಾಗಿ ನಮ್ಮ ಗುರಿಯನ್ನ ನಾವು ಸುಲಭವಾಗಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಶ್ವಾಸವೇ ನಮ್ಮ ಗುರು ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಮತ್ತೆ ಇಲ್ಲಿ ಇನ್ನೊಂದು ಹೇಳೋದೇನೆಂದ್ರೆ, ಪತ್ರಿಜಿಯವರ ಸೂತ್ರ 18 ಸೂತ್ರಗಳಲ್ಲಿ ಅಂದ್ರೆ, ನಮ್ಮ ಸಮಸ್ಯೆಗಳನ್ನ
ನಮ್ಮ ಸ್ವಯಂ ಧ್ಯಾನ ಶಕ್ತಿಯಿಂದಲೇ ನಮಗೆ ನಾವೇ ಬಗೆಹರಿಸಿಕೋಬೇಕು. ಇದು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನಾವೊಂದು ಕಡೆ ಧ್ಯಾನ ಮಾಡ್ತಿರ್ತೀವಿ, ಆದರೆ ನಮ್ಮ ಶಕ್ತಿ ಇಂದ ನಾವು ನಮ್ಮ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ಬದಲು ಶಾರ್ಟ್ಕಟ್ ಹುಡುಕ್ತೀವಿ. ಶಾರ್ಟ್ಕಟ್ ಅನ್ನೋದು ಸಾಧನೆಯಲ್ಲಿ ಇಲ್ಲವೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾವುದೇ ಬೇರೆ ದಾರಿಗಳಿಗೆ ನಾವು ಹೋಗಬಾರದು. ಕೇವಲ ಆನಾಪಾನಸತಿ ಧ್ಯಾನವೇ ಮಾಡಬೇಕು. ಆ ಧ್ಯಾನ ಶಕ್ತಿಯಿಂದಲೇ ನಮ್ಮ ಸಮಸ್ಯೆಗಳನ್ನ ನಾವೇ ಅದರಿಂದ ಪರಿಷ್ಕಾರ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸೂತ್ರ ಹೇಳೋದು, ಪ್ರತಿ ಒಬ್ಬರೂ ಶಿಷ್ಯರಾಗಿ ಇರಬಾರದು, ಪ್ರತಿಯೊಬ್ಬರೂ ಮಾಸ್ಟರ್ ಆಗಿ ಇರಬೇಕು ಅನ್ನೋದು. ಯಾವಾಗ ನಮ್ಮ ಸ್ವಶಕ್ತಿಯಿಂದ ನಮ್ಮ ಸಾಧನೆ ಮುಂದುವರಿಯುತ್ತೋ ಖಂಡಿತ ನಾವು ಮಾಸ್ಟರ್ ಆಗ್ತೀವಿ ಸ್ನೇಹಿತರೆ. ಮಾಸ್ಟರ್ ಅಂದ್ರೆ ಬೇರೆ ಏನೂ ಅಲ್ಲ. ಸಿಂಪಲ್ ಆಗಿ ಹೇಳಿದರೆ ಪತ್ರಿಜಿಯವರು ಮಿಸ್ಟರ್, ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ. ಮಿಸ್ಟರ್ ಅಂದ್ರೆ ನಾವು ಧ್ಯಾನಕ್ಕೆ ಹಿಂದೆ ಮನಸ್ಸಿನ ಪ್ರಭಾವದಲ್ಲಿ ಇರ್ತೀವಿ, ಹಾಗಾಗಿ ನಮ್ಮನ್ನ ಮಿಸ್ಟರ್ ಅನ್ನೋದು ಬಳಸ್ತಾರೆ ಆ ಪದವನ್ನ. ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಒಂದು ಹತೋಟಿ ಅನ್ನೋದು, ಹೇಗೆ ಬಳಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ಅನ್ನೋದೆಲ್ಲವೂ ನಮಗೆ ಪರಿಚಯವಾಗುತ್ತೆ. ಮನಸ್ಸಿನ ಮೇಲೆ ನಮಗೆ ಒಂದು ಹತೋಟಿ ಸಿಗುತ್ತೆ, ಮಾಸ್ಟರ್ ಆಗ್ತೀವಿ. ಹಾಗೆ ನಮ್ಮ ಸಾಧನೆ ಮುಂದುವರಿಸ್ತಾ ಹೋದಾಗ ನಾವು ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು. ಅಂದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು. ನಾನು ಅಂದ್ರೆ ಏನು, ಯಾತಕ್ಕಾಗಿ ನನ್ನ ಸಾಧನೆ, ನನ್ನ ಗುರಿ ಏನು ಅನ್ನೋದನ್ನ ನಮ್ಮ ಸ್ವ ಅನುಭವದಿಂದ, ನಾನು ಕೇವಲ ದೇಹ ಮಾತ್ರ ಅಲ್ಲ, ಆತ್ಮ ಒಂದು ಚೈತನ್ಯ ಅನ್ನೋದನ್ನ ನಮ್ಮ ಅನುಭವಕ್ಕೆ ಬರಬೇಕು. ಅಲ್ಲಿವರೆಗೂ ನಮ್ಮ ಸಾಧನೆ, ಗ್ರ್ಯಾಂಡ್ ಮಾಸ್ಟರ್ ಆಗೋವರೆಗೂ ನಮ್ಮ ಸಾಧನೆ ಮುಂದುವರಿತಾ ಹೋಗ್ಬೇಕು. ಹಾಗಾಗಿ ಈ 18 ಆದರ್ಶ ಸೂತ್ರಗಳನ್ನ ನಾವು ಪಾಲಿಸಿದ್ದೇ ಆದ್ರೆ, ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಾಧನೆ ಸುಗಮವಾಗಿ ಸಾಗುತ್ತೆ ಸ್ನೇಹಿತರೆ. ಎಲ್ಲರೂ ನನ್ನ ಹಾಗೆ ಒಬ್ಬೊಬ್ಬರು ಒಂದೊಂದು ಕಾರಣದಿಂದ ಧ್ಯಾನ ಯೋಗಿಗಳಾಗಬೇಕು ಅಂತ ಹೆಜ್ಜೆ ಇಟ್ಟಿದ್ದೀವಿ. ಆದರೆ ಈ ಸೂತ್ರಗಳನ್ನ ಪಾಲಿಸಿದ್ದೇ ಹೋದರೆ ನಾವು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತೀವಿ ಸ್ನೇಹಿತರೆ. ನಮ್ಮ ಮನೆಗಳಿಂದ ಪಿರಮಿಡ್ ವ್ಯಾಲಿಗೆ ಬರಬೇಕು ಅಂದ್ರೆ ಹಲವಾರು ಮಾರ್ಗಗಳಿಂದ ನಾವು ಬಂದಿರ್ತೀವಿ ಅಲ್ವಾ. ಆ ರಸ್ತೆಯಲ್ಲಿ ಆ ಒಂದು ಕೆಲವು ರೂಲ್ಸ್ ಇರುತ್ತಲ್ವಾ, ಅದನ್ನು ಪಾಲನೆ ಮಾಡಲೇಬೇಕು. ಅವಾಗ ನಮ್ಮ ಪ್ರಯಾಣ ಸುಗಮವಾಗಿ ನಾವು ತಲುಪಬೇಕಾಗಿರೋ ಒಂದು ಸ್ಥಾನಕ್ಕೆ ಮುಟ್ಟುತ್ತೀವಿ. ಅದೇ ತರ ನಮ್ಮ ಗುರಿ ಏನು ಧ್ಯಾನದಲ್ಲಿ ಅನ್ನೋದು ತಿಳ್ಕೊಂಡು ಅದನ್ನು ಪಾಲಿಸಿದಾಗ ನಮ್ಮ ಗುರಿ ಮುಟ್ಟೋದಕ್ಕೆ ಬೇರೆ ಬೇರೆ ಪ್ರಲೋಭಗಳಿಗಾಗ್ಬೋದು, ಬೇರೆ ಬೇರೆ ಕಡೆ ನಾವು ನಮ್ಮ ಮನಸ್ಸು ಅನ್ನೋದು ಪ್ರಭಾವಕ್ಕೆ ಒಳಪಡದಿರ ಪತ್ರಿಜಿಯವರೇನು ತಿಳಿಸ್ಕೊಟ್ಟಿದ್ದಾರೋ ಆನಾಪಾನಸತಿ ಧ್ಯಾನವನ್ನೇ ಪ್ರತಿಯೊಬ್ಬರು ಮಾಡಬೇಕು. ಆ ಒಂದು ಗುರಿಯನ್ನ, ಧ್ಯಾನ ಯೋಗಿ ಆಗ್ಬೇಕು, ನಾವೆಲ್ಲರೂ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅನ್ನೋದು ಪತ್ರಿಜಿಯವರ ಉದ್ದೇಶ. ಈ 18 ಆದರ್ಶ ಸೂತ್ರಗಳನ್ನ ಅವರು ಎನ್ಲೈಟನ್ಮೆಂಟ್ ಆದ ನಂತರ ಈ ಜಗತ್ತಿಗೆ ನೀಡಿರೋದು ಸ್ನೇಹಿತರೆ. ಒಬ್ಬ ಎನ್ಲೈಟನ್ಮೆಂಟ್ ಮಾಸ್ಟರ್ ಆದ ಮೇಲೆ ಬಂದ ಸೂತ್ರಗಳ ಪ್ರಭಾವ ಹೇಗಿರುತ್ತೆ ಅನ್ನೋದು ನಾವು ಆಚರಣೆ ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು 18 ಆದರ್ಶ ಸೂತ್ರಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಆಚರಣೆ ಮಾಡಿ. ನಮ್ಮ ಎಲ್ಲರ ಗುರಿ ಒಂದೇ, ನಾನು ಏನು ಅನ್ನೋದು ತಿಳ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಂತ ಹೋದಾಗ ನಮಗೆ ಕಾಡಿಸ್ತಕ್ಕಂಥದ್ದು ಏನಿದೆಯೋ ಅದರಷ್ಟಿಗದೇ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮನ್ನು ಏನು ನಮಗೆ ದುಃಖ ಆಗ್ಬೋದು, ಕಷ್ಟ ಆಗ್ಬೋದು, ಅನಾರೋಗ್ಯ ಆಗ್ಬೋದು, ಏನೇ ಸಮಸ್ಯೆ ನಮಗೆ ಬಗೆಹರಿಸ್ಕೋಬೇಕು ಅಂತಿರುತ್ತೋ, ನಾವು ಯಾವಾಗ ನಮ್ಮ ಆತ್ಮದ ಕಡೆ ಧ್ಯಾನ ಶಕ್ತಿಯನ್ನ ಬೆಳೆಸ್ಕೊಂತ ಹೋಗ್ತಾ ಇರ್ತೀವೋ, ಆ ಹಾದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವೋ, ಸಹಜವಾಗೇ ಈ ಎಲ್ಲವೂ ಸಹ ಪ್ರಭಾವ ಕಡಿಮೆ ಆಗುತ್ತೆ, ಅದರಿಂದ ಮುಕ್ತರಾಗ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ದಯವಿಟ್ಟು 18 ಆದರ್ಶ ಸೂತ್ರಗಳನ್ನ ಪಾಲಿಸಿ ಅಂತ ಪ್ರತಿಯೊಬ್ಬರು ಪತ್ರಿಜಿಯವರು ಹೇಳಿದ ಹಾಗೆ ಪ್ರತಿಯೊಬ್ಬರು, ನಿನ್ನೇನು ಪತ್ರಿ ಮೇಡಮ್ ಹೇಳಿದ್ದಾರೆ, ಪ್ರತಿಯೊಬ್ಬರೂ ಸಹ ಪತ್ರಿಜಿಯಂತೆ ಆಗಬೇಕು ಅಂತ ನಮ್ಮ ಗುರಿಯನ್ನ ಮೇಡಮ್ ನೆನಪಿಸಿದ್ದಾರೆ. ಪತ್ರಿಜಿ ಸಾರ್ ಅವರು ತಿಳಿಸಿದ್ದಾರೆ, ಮೇಡಮ್ ಸಹ ನಿನ್ನೆ ಸಂದೇಶದಲ್ಲಿ ತಿಳಿಸಿದ್ದಾರೆ, ಪ್ರತಿಯೊಬ್ಬರೂ ಪತ್ರಿಜಿ ಆಗ್ಬೇಕು ಅಂತ. ಹಾಗಾಗಿ ಪತ್ರಿಜಿ ಹಾಗೆ ಆಗ್ಬೇಕು ಅಂದ್ರೆ ಪತ್ರಿಜಿ ಅವರ
ಹಾಕಿಕೊಟ್ಟಿರ್ತಕ್ಕಂತಹ ಸೂತ್ರಗಳನ್ನು ನಾವು ಪಾಲನೆ ಮಾಡಲೇಬೇಕು. ಅದಕ್ಕೆ ಪತ್ರಿಜಿ ಹೇಳಿರೋದು, ನನ್ನ ಪಾದಗಳನ್ನಲ್ಲ ನನ್ನ ಪದಗಳನ್ನೇ ಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವು ಶ್ವಾಸವೇ ಗುರು ಅನ್ನೋದನ್ನ ಸಾಧನೆ ಮಾಡ್ತಾ ಹೋಗೋಣ, ನಮ್ಮ ಗುರಿಯನ್ನು ನಾವೆಲ್ಲರೂ ತಲುಪಿಸೋಣ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಮೇಡಮ್. 18 ಆದರ್ಶ ಸೂತ್ರಗಳನ್ನು ಸೀಮಿತ ಸಮಯದಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಂಥ ಸಂಧ್ಯಾ ಮೇಡಮ್ಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ. ಮಾಸ್ಟರ್ಸ್, ಪತ್ರಿಜಿಯವರ ಆಗಮನ ಈ ಆಧ್ಯಾತ್ಮಿಕ ವೇದಿಕೆಗೆ ಅವರು ಬಂದಿದ್ದಂಥ ಕಾರಣ ಒಂದೇ ಒಂದು, ಪ್ರತಿಯೊಬ್ಬರು ಮಾಸ್ಟರ್ ಆಗಿರಬೇಕು, ಮಾಸ್ಟರ್ ಆಗೇ ಜೀವಿಸಬೇಕು. ಅದಕ್ಕೆ ಅವರು ಬರೆದಿರುವಂಥ ಮೊಟ್ಟ ಮೊದಲನೇ ಪುಸ್ತಕವೂ ಅದೇ ಆಗಿರುತ್ತೆ, ಬಿ ಎ ಮಾಸ್ಟರ್. ಎಷ್ಟು ಜನ ಓದಿದ್ದೀರಾ? ಓದಬೇಕು. 18 ಆದೇಶ ಸೂತ್ರಗಳು ಇಷ್ಟೊತ್ತು ಮೇಡಮ್ ಏನು ಹೇಳಿದ್ರಲ್ಲ, ಅದರಲ್ಲಿ ಸ್ವಾಧ್ಯಾಯ ಅನ್ನೋದು ಬಹಳ ಮುಖ್ಯ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.